ಕರ್ನಾಟಕಕ್ಕೆ ತಗೊಳ್ಳಿ, ಅಂಜನಾದ್ರಿ ಹನುಮ ಹುಟ್ಟಿದ ಊರು. ಇಲ್ಲೇ ಬೆಂಗಳೂರು ಪಕ್ಕದಲ್ಲಿ ತುಮಕೂರು ಹತ್ರ ನಾಮದ ಚಿಲುಮೆ ಇದೆ. ವನವಾಸದ ವೇಳೆಯಲ್ಲಿ ತನ್ನ ನಾಮ ಹಾಕಿಕೊಳ್ಳುವುದಕ್ಕೆ ನೀರೇ ಇಲ್ಲದೆ ಇದ್ದಾಗ ರಾಮ ಒಂದು ಬಾಣ ಬಿಟ್ಟು ಅಲ್ಲಿಂದ ನೀರು ಉಕ್ಕಿ ಬಂದಿತ್ತು ಅಂತ. ಈಗಲೂ ನೀರು ಬರುತ್ತಲ್ಲಿ. ನಿರುಪದ್ರವಿ ನಂಬಿಕೆಗಳ ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಹೊರಡ್ತೀನಿ ಅಂದರೆ ದಟ್ ಉಪದ್ರವಿ ನಂಬಿಕೆಗಳಿರ್ತಾವೆ, ಇಮಿಡಿಯೇಟಾಗಿ ತೊಡಿಬೇಕು. ನಿರುಪದ್ರವಿ ನಂಬಿಕೆಗಳು, ನಿರುಪದ್ರವಿ ಶ್ರದ್ಧೆಗಳು. ನಾಮದ ಚಿಲುಮೆ ಇದೆ. ಈ ರೀತಿ ಅನೇಕ ದೃಷ್ಟಾಂತಗಳು. ಹಾಸು ಹೊಕ್ಕಾಗಿರುವಂಥದ್ದು. ನಾ ಇನ್ನೊಂದು ಅಯೋಧ್ಯೆಗೆ ಹೋದಾಗ ಇದ್ನಲ್ಲ ಒಂದು 4-5 ದಿವಸ. ಅಯೋಧ್ಯೆಯ ಜನ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ನೀರು ಎತ್ತಿಡ್ತಾರೆ. ರಾತ್ರಿ ರಾಮನಿಗೆ ಎಚ್ಚರ ಆದರೆ, ನೀರಡಿಕೆಯಾಗಿ ಎಚ್ಚರ ಆದರೆ ಅಂತ. ಅವ್ರ ಶ್ರದ್ಧೆ ಅದು. ಅಕಸ್ಮಾತ್ ಯಾವತ್ತೂ ನೀರಿಡೋದನ್ನು ಮರೆತರೆ ಅವರಿಗೆ ರಾಮ ಬಂದು ರಾತ್ರಿ ಎಬ್ಬಿಸ್ದಂಗೆ ಆಗುತ್ತಂತೆ. ಅದನ್ನು ಬೆಳಗ್ಗೆ ಹೇಳ್ಕೊತಾರೆ ಅವರು. ಓ, ನೀರಿಡೋದು ಮರ್ತು ಬಿಟ್ಟಿದ್ದೆ, ರಾತ್ರಿ ರಾಮ ಬಂದು ಎಬ್ಬಿಸಿ ಯಾಕೋ ನೀರೇ ಇಟ್ಟಿಲ್ಲ ಅಂತ ಕೇಳ್ದ ಅಂತ. ಆ ಲೆವೆಲ್ಲಿನ ಶ್ರದ್ಧೆ ಅದು. ಧಾರ್ಮಿಕ ಶ್ರದ್ಧೆ ಒಂದು ಕಡೆ ಇರಲಿ, ರಾಮನನ್ನು ದೇವರು ಅಂತ ಪೂಜಿಸುವುದು, ಅದರ ಬಗ್ಗೆ ನನ್ನದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಇಂಡಿಯನ್ ಕಾಂಟೆಕ್ಸ್ಟ್ನಲ್ಲಿ ಧರ್ಮ ಅಂದರೆ ರಿಲಿಜನ್ ಅಲ್ಲ. ಧರ್ಮ ಅಂದರೆ ಏನು? ಮೌಲ್ಯಗಳು ಅಂದರೆ ಅಫ್ಕೋರ್ಸ್ ಇಟ್ ಈಸ್ ಪಾಸಿಟಿವ್. ಅತ್ಯುತ್ತಮವಾದ ಮೌಲ್ಯಗಳೇ ಧರ್ಮ ಅಂತ. ಆ ಮೌಲ್ಯಗಳೆಲ್ಲ ಒಂದು ಮನುಷ್ಯನ ರೂಪ ತಗೊಂಡು ಬಂದರೆ ಹೆಂಗಿರ್ತಾನೆ ಆ ಮನುಷ್ಯ? ರಾಮ ಇದ್ದಂಗೆ ಇರ್ತಾನೆ. ಬೆಸ್ಟ್ ಆಫ್ ದ ಹ್ಯೂಮನ್ ವ್ಯಾಲ್ಯೂಸ್, ಮನುಷ್ಯನ ಅತ್ಯುತ್ತಮ ಮೌಲ್ಯಗಳು ಮನುಷ್ಯ ರೂಪ ಧರಿಸಿ ಬಂದರೆ ರಾಮನ ರೀತಿಯಲ್ಲಿರ್ತಾನೆ ಅಂತ. ಆ ರಾಮ ಎಲ್ಲರ ಸಾಂಸ್ಕೃತಿಕ ಅಸ್ಮಿತೆ. ಯಾರ್ಯಾರು ಈ ದೇಶವನ್ನು ತಾಯ್ನಾಡು ಅಂತ ಪರಿಗಣಿಸ್ತಾರೆ, ಮದರ್ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಮತ್ತು ಈ ದೇಶವನ್ನು ಪವಿತ್ರ ಅಂತ ಅನ್ಕೋತಾರೆ, ಅವರೆಲ್ಲರದು ಸಾಂಸ್ಕೃತಿಕ ಅಸ್ಮಿತೆ. ನೀವು ರಾಮ ಮಂದಿರದ ಬಗ್ಗೆ ಹೆಮ್ಮೆ ಪಟ್ಕೊಳ್ಳೋದಕ್ಕೆ ರಾಮನ ಆರಾಧಕರಾಗಿರಬೇಕಾಗಿಲ್ಲ. ನಾನು ದಿನ ಬೆಳಗ್ಗೆ ಎದ್ದು ರಾಮನಿಗೆ ಪೂಜೆ ಮಾಡ್ತೀನಿ, ಅಭಿಷೇಕ ಮಾಡ್ತೀನಿ, ರಾಮನಾಮ ಜಪ ಮಾಡ್ತೀನಿ, ಹಂಗಾಗಿರಲೇಬೇಕಾಗಿಲ್ಲ. ಮತ್ತು ಹಾಗಿರುವವರೆಲ್ಲರೂ ರಾಮನ ಬಗ್ಗೆ ಹೆಮ್ಮೆ ಇಟ್ಕೊಂಡಿರ್ತಾರೆ ಅಂತನೂ ಅಲ್ಲ. ಅದನ್ನು ತಿಳ್ಕೊಂಬಿಡಿ. ರಾಮನನ್ನು ಪೂಜಿಸುವುದು ಬೇರೆ, ರಾಮನ ಮಾರ್ಗವನ್ನು ಪಾಲಿಸುವುದು ಬೇರೆ. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪೊಲಿಟಿಕಲ್ ಡಿಬೇಟ್ ಕೂಡ ಶುರುವಾಗಿದೆ. ಡಿ ಸುಧಾಕರ್ ಮಾತಾಡಿದ್ದಾರೆ, ಸಚಿವರು. ರಾಮ ಮಂದಿರ ಉದ್ಘಾಟನೆ ಒಂದು ಸ್ಟಂಟು. ಹಿಂದಿನ ಎಲೆಕ್ಷನ್ ಟೈಮ್ನಲ್ಲಿ ಪುಲ್ವಾಮಾ ಘಟನೆ ತೋರಿಸಿದ್ರು, ಈಗ ರಾಮನ ಫೋಟೋ ಹಿಡ್ಕೊಂಡು ನಿಂತಿದ್ದಾರೆ. ಜನ ದಡ್ರಲ್ಲ. 2 ಸಲ ಮೂರ್ಖರಾಗಿದ್ದೀವಿ, 3ನೇ ಸಲ ಮೂರ್ಖರಾಗೋದಿಲ್ಲ ಅನ್ನೋ ಭರವಸೆ ಇದೆ. ಸಿ ದಿಸ್ ಇಸ್ ಪಾಲಿಟಿಕ್ಸ್. ಯು ಆರ್ ಫ್ರೀ ಟು ಡೂ ಇಟ್. ಕಾಂಗ್ರೆಸ್ಸಿನ ಪಾಲಿಟಿಕ್ಸು, ಬಿಜೆಪಿಯ ಪಾಲಿಟಿಕ್ಸು, ಉಳಿದವ್ರ ಪಾಲಿಟಿಕ್ಸು. ಡಿ ಸುಧಾಕರ್ ಹೇಳ್ತಾರೆ, ಮಂದಿರಕ್ಕೆ ನಾನು ಶಾಸಕ ರಘುಮೂರ್ತಿ ದುಡ್ಡು ಕೊಟ್ಟಿದ್ದೀವಿ. ಹಿಂದೆಲ್ಲ ನಾವು ಇಟ್ಟಿಗೆ ಕೂಡ ಕಳಿಸಿದ್ದೀವಿ. ರಾಮ ಎಲ್ರಿಗೂ ದೇವರು. ಚುನಾವಣೆಯ ಸಂದರ್ಭದಲ್ಲಿ ರಾಮನ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡ್ತಾ ಇರೋದು ಪ್ಯೂರ್ ಪಾಲಿಟಿಕ್ಸು ಅಂತ. ಇನ್ನು ಮಾಜಿ ಸಚಿವ ಆಂಜನೇಯ ಅವರು ಹೇಳ್ತಾರೆ, ಉದ್ಘಾಟನೆಗೆ ಸಿದ್ದರಾಮಯ್ಯನವರನ್ನು ಆಹ್ವಾನಿಸದೇ ಇದ್ದದ್ದೇ ಒಳ್ಳೆಯದಾಯಿತು. ಸಿದ್ದರಾಮಯ್ಯನವರೇ ರಾಮ, ಆ ರಾಮನಿಗೆ ಯಾಕೆ ಹೋಗಿ ಪೂಜೆ ಮಾಡಬೇಕು? ಸಿದ್ದರಾಮಯ್ಯನವರೇ ರಾಮ, ಅಯೋಧ್ಯೆಯಲ್ಲಿರೋ ರಾಮನಿಗೆ ಯಾಕೆ ಹೋಗಿ ಪೂಜೆ ಮಾಡಬೇಕು? ಸಿದ್ದರಾಮಯ್ಯನ ಹುಂಡಿನೂ ರಾಮನ ದೇವಸ್ಥಾನ ಇದೆ, ಪೂಜೆ ಮಾಡ್ತಾರೆ ಅವರು. ಅಯೋಧ್ಯೆಯಲ್ಲಿರುವುದು ಬಿ ಜೆ ಪಿಯ ರಾಮ, ಬಿ ಜೆ ಪಿಯವ್ರನ್ನ ಕರೆಸ್ಕೊಂಡು ಭಜನೆ ಮಾಡ್ತಾರೆ. ನಮ್ಮ ರಾಮ ಎಲ್ಲ ಕಡೆಗೂ ಇದ್ದಾನೆ, ನಾನು ಆಂಜನೇಯ, ನಾವೆಲ್ಲ ಶ್ರೀರಾಮನ ಭಕ್ತರು, ಇತ್ಯಾದಿ. ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು, ಹೋಮ್ ಮಿನಿಸ್ಟ್ರು, ಉದ್ಘಾಟನೆಗೆ ಹೋಗೋದು ನಮ್ಮ ಹೈಕಮಾಂಡ್ ತೀರ್ಮಾನ, ನಾವು ಹಿಂದೂಗಳೇ, ಬಿ ಜೆ ಪಿಯವ್ರು ಮಾತ್ರ ಹಿಂದೂಗಳಲ್ಲ ಅಂತ. ಕೇಳಿಸ್ಕೊಳ್ಳಿ. ಎಲ್ಲ ಸ್ಟೆಂಟ್ ರೀ, ಹಿಂದೆಲ್ಲ ಗೊತ್ತಲ್ಲ, ಪುಲ್ವಾಮಾ ತೋರಿಸಿದ್ರು, ಈಗ ರಾಮನ ಫೋಟೋ ತೋರಿಸ್ತಿದ್ದಾರೆ. ಜನ ದಡ್ರಿಲ್ಲ, 2 ಬಾರಿ ಮೂರ್ಖರಾಗಿದ್ದೀವಿ, ಮತ್ತೆ 3ನೇ ಸರಿ ಆಗಲ್ಲ ಅಂತ ನನಗೆ ಭರವಸೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ರೀತಿ ಗೊತ್ತಿರ್ತಕ್ಕಂಥ ಫ್ಯಾಕ್ಟ್ ಅಲ್ಲ. ನಾನು ಅದನ್ನೇ ಸ್ವಾಮಿ ಹೇಳ್ತಿರೋದು. ರಾಮ ಮಂದಿರಕ್ಕೆ ನಾವು ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ದೀವಿ, ರಘುಮೂರ್ತಿ ಕೊಟ್ಟ, ಎಲ್ಲರೂ ಕೊಟ್ಟಿದ್ದೀವಿ, ಎಲ್ಲರೂ ಕೊಟ್ಟಾರೆ ದುಡ್ಡು. ಅದಕ್ಕೆ ಎಲ್ಲರೂ ಇಟ್ಟಿಗೆ ಕೊಟ್ಟಿದ್ದೀವಿ ಹಿಂದೆ. ಹೌದು, ಚುನಾವಣೆ ಬಂದ ಗಿಮಿಕ್ ಅಲ್ವಾ?
ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು. ಸೊ ಅದ್ರ ಮೂಲಕ ಓಟನ್ನು ಎಳ್ಕೊಳ್ಳೋದು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಲಾಸ್ಟ್ ಟೈಮ್ ಎಲ್ಲಿ ಕೇಳಿದ್ರಪ್ಪ, ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮ ಮಂದಿರ? ಲಾಸ್ಟ್ ಟೈಮ್ ಪುಲ್ವಾಮಾ ತೋರಿಸಿದ್ರು, ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಪಾಪ ಎಲ್ಲ ಜನ ಮರಳೋಗಿ ಭಾಳ ದೇಶ ಕಾಪಾಡ್ತಾರೆ ಅಂತ ಹೋಗ್ರು. ಎಷ್ಟು ಜನ ಸತ್ರು? ಇವರು ಕ್ರಿಯೇಟ್ ಮಾಡಿದ್ದಾರೆ. ಹೌದು, 100%. ಅವನು ಹೇಳಿಲ್ವಾ ಪೈಲಟು? ರಾಮ ಮಂದಿರ ಇನಾಗ್ರೇಷನ್ ಸಿದ್ಧತೆ ಆಗಿದೆ. CM ಅವರಿಗೆ ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ, ಅಲ್ಲಿ ಯಾಕೆ ಹೋಗ್ಬೇಕು? ಅವರು BJP ರಾಮ, ಅದು BJP ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ, ಮಾಡ್ಕೊಳ್ಳಿ, ನಮಗೇನಂತೆ. ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ. ನಾನು ಆಂಜನೇಯ ಅಲ್ಲ, ನಾವೆಲ್ಲ ಶ್ರೀರಾಮನ ಭಕ್ತರು. ಮಂದಿರ ಸಾಕು, ಇನ್ನೂ ಜನ ಮನನ ಕಟ್ಟ್ರಿ. ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥ ಜನರನ್ನ ಕೈ ಹಿಡಿದು ಅವ್ರ ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ. ಹೈಕಮಾಂಡ್ನವರು ಏನು ಸೂಚನೆ ಕೊಡ್ತಾರೋ ಆ ರೀತಿ ನಾವೆಲ್ಲ ನಡ್ಕೊಳ್ತೇವೆ. ಇದು ನಾವೆಲ್ಲರೂ ಕೂಡ ಹಿಂದೂಗಳೇ, ಬರೇ ಭಾರತೀಯ ಜನತಾ ಪಾರ್ಟಿಯಲ್ಲಿರೋರು ಮಾತ್ರ ಹಿಂದೂಗಳಲ್ಲ. ಈ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹಿಂದೂಗಳು ಹೆಚ್ಚಿನ ಸಂಖ್ಯೆನಲ್ಲೇ ಇದ್ದಾರೆ. ಶ್ರೀರಾಮಚಂದ್ರನ ಆಡಳಿತ ಬರೇ ಬಿಜೆಪಿಯವರಿಗಲ್ಲ, ಶ್ರೀರಾಮಚಂದ್ರನ ಆಡಳಿತ ಇಡೀ ವಿಶ್ವಕ್ಕೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಆಂಜನೇಯ ಅವರು ಮಾತಾಡಿ ಚೆನ್ನಾಗಿತ್ತು. ಸಿದ್ದರಾಮಯ್ಯನವರೇ ರಾಮ, ಒಳ್ಳೆಯದು. ಎಲ್ಲರೂ ರಾಮ ಆಗಬೇಕು, ಎಲ್ಲರೂ ರಾಮ ಆಗಬೇಕು. ನಿಸ್ವಾರ್ಥ, ತ್ಯಾಗ ಮತ್ತು ಅದೇನ ತಾಂಟ್ರೆ ಬಾ ತಾಂಟ ಅಂತ ಏನಾಗ್ತಾರೆ, ಸುದ್ದಿಗೆ ಬಂದರೆ ಯುದ್ಧನೇ, ಅದು ರಾಮನ ಸ್ವಭಾವ. ಎಲ್ಲರೂ ರಾಮ ಆದರೆ ದೇಶ ಇನ್ನಷ್ಟು ಚೆನ್ನಾಗಾಗತ್ತೆ. ಆಗಲಿ, ಒಳ್ಳೆಯದು. ಮತ್ತು ಕಾಂಗ್ರೆಸ್ನವ್ರ ಒಂದು ಆರೋಪ ಅಂದರೆ ರಾಜಕೀಯವಾಗಿ ರಾಮ ಮಂದಿರವನ್ನು ಬಳಸ್ಕೊಳ್ಳುತ್ತೆ BJP ಅಂತ. ಹೌದು, ಬಳಸ್ಕೊಳ್ಳುತ್ತದು. ಹಾಗೆ ಬಳಸಿಕೊಳ್ಳುವ ಅವಕಾಶ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇತ್ತು. BJP ಅವ್ರು ಕೈಗೆತ್ಕೊಂಡ್ರು ಅದನ್ನು, ಅದಕ್ಕೊಂದು ಹೋರಾಟ ಮಾಡಿದ್ರು. ಅಂತಿಮವಾಗಿ ಅಂದರೆ ಯಾವುದನ್ನು ಅವ್ರು ಹೇಳ್ತಾ ಬಂದ್ರಲ್ಲ, ನಾವು ಇದನ್ನು ಮಾಡ್ತೀವಿ ಅಂತ ಮಾಡಿದ್ದಾರೆ. ಆರ್ಟಿಕಲ್ 370 ಅಬ್ರಾಗೇಷನ್ ತಗೋತಾರೆ ಅದರ ರಾಜಕೀಯ ಲಾಭವನ್ನು. ನಾಳೆ ದಿವಸ ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದ್ರೆ ಅದ್ರೂ ರಾಜಕೀಯ ಲಾಭ ತಗೋತಾರೆ ಅವರು. ಇಟ್ ಈಸ್ ದೇರ್ ಅಜೆಂಡಾ, ಪ್ರೊಕ್ಲೇಮ್ಡ್ ಅಜೆಂಡಾ, ಹಿಡನ್ ಏನಲ್ಲ ಅದು. ನಾವು ಸ್ವಂತ ಬಹುಮತದ ಮೇಲೆ ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ 370 ಅಬ್ರಾಗೇಟ್ ಮಾಡ್ತೀವಿ ಅಂದಿದ್ರು, ಮಾಡಿದ್ದಾರೆ. ರಾಮ ಮಂದಿರ ಕಟ್ತೀವಿ ಅಂದಿದ್ರು, ಕಟ್ಟಿದ್ದಾರೆ. ಅದನ್ನು ದೇಶ ತುಂಬ ಢಾಣಡಂಗೂರ ಬಾರಿಸ್ಕೊಂಡು ಹೋಗ್ತಾರೆ ಅವರು. ಹಾಗೆ ಮಾಡುವ ಅವಕಾಶ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇತ್ತು, ಅವರು ಮಾಡಿದ್ದಾರೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.